ಮಾನವಿ ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಮಾಸದ ಪ್ರಯುಕ್ತ ಉಚಿತ ನೀರು ಸರಬರಾಜು ಮಸೀದಿಗಳಿಗೆ ಮಾತ್ರ ಎಂಬ ಬ್ಯಾನರ್ ಹೊಂದಿರುವ ನೀರಿನ ಟ್ಯಾಂಕರ್ ಒಂದರ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಂಡು ಸಿದ್ದರಾಮಯ್ಯನವರು ಲೋಕಸಭೆ ಚುನಾವಣೆಯಲ್ಲಿ ಓಟಿಗಾಗಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಇದು ನಿಜವೇ ಅಂತ ಪರಿಶೀಲಿಸೋಣ. ವೈರಲ್ ಆಗ್ತಿರುವ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜಿನಲ್ಲಿ ಸರ್ಚ್ ಮಾಡಿದಾಗ ಈ ಫೋಟೋ 2017ರಿಂದಲೇ ಅಂತರ್ಜಾಲದಲ್ಲಿ ಇರುವುದು ಪತ್ತೆಯಾಗಿದೆ. ಗುಜ್ಜಲ್ ಅಂಜಿನಾಯಕ್ ಕೋಟೆಕಲ್ ಎಂಬುವರು 18 ಜುಲೈ 2017ರಂದು ಫೇಸ್ಬುಕ್ನಲ್ಲಿ ಈ ಫೋಟೋವನ್ನ ಹಂಚಿಕೊಂಡು ಯಾವುದೇ ಒಂದು ಸಮುದಾಯನ ಓಲೈಸೋದಕ್ಕೆ ಒಂದು ಇತಿಮಿತಿ ಇರಬೇಕು, ಆದರೆ ಸಿದ್ದರಾಮಯ್ಯನವರು ಅದನ್ನ ಮೀರಿದ್ದಾರೆ. ಮಾನವಿ ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಮಾಸದ ನಿಮಿತ್ತ ಉಚಿತ ನೀರು ಸರಬರಾಜು ಮಸೀದಿಗಳಿಗೆ ಮಾತ್ರ ಅಂತ ಬರೆದಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಈ ಫೋಟೋ ಇತ್ತೀಚಿನದಲ್ಲ, ಬದಲಿಗೆ 2017ರಲ್ಲಿ ತೆಗೆದಿರುವುದು ಸಾಬೀತಾಗಿದೆ. ಮುಂದುವರಿದು ಫೋಟೋದಲ್ಲಿ ಸಿದ್ದರಾಮಯ್ಯನವರ ಫೋಟೋದ ಪಕ್ಕದಲ್ಲಿ ಇರುವವರ ಕುರಿತು ಹುಡುಕಿದಾಗ ಅವರು ಮಾನವೀಯ ಕಾಂಗ್ರೆಸ್ ಮುಖಂಡರು, ಗುತ್ತಿಗೆದಾರರು ಮತ್ತು ಕುರುಬ ಸಮಾಜದ ಮುಖಂಡರು ಎಂ ಈರಣ್ಣನವರು ಅಂತ ತಿಳಿದು ಬಂತೆ. ಅವರ ಬಗ್ಗೆ ಮತ್ತಷ್ಟು ಹುಡುಕಿದಾಗ ಅವರು ಎಂ ಈರಣ್ಣ ಫೌಂಡೇಶನ್ ಹೆಸರಿನಲ್ಲಿ 10 ಸಮಾಜ ಸೇವೆ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ ಅಂತ ಹಲವು ಪತ್ರಿಕಾ ವರದಿಗಳಿಂದ ತಿಳಿದು ಬಂದಿದೆ. ಫೇಸ್ಬುಕ್ನಲ್ಲಿ ಎಂ ಈರಣ್ಣ ಫೌಂಡೇಶನ್ ಎಂಬ ಖಾತೆ ಇದ್ದು ಅದರಲ್ಲಿ ಅವರು ಮಾನ್ವಿಯಲ್ಲಿ ಕಡಿಮೆ ಬೆಲೆ ಆಹಾರ ಒದಗಿಸುವ ಅಣ್ಣಾ ಕ್ಯಾಂಟೀನ್ ಸ್ಥಾಪಿಸಿದ್ದರು, ಜನರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದರು, ಹಳ್ಳಿಗಳಿಗೆ ಉಚಿತ ಕುಡಿಯುವ ನೀರು ಒದಗಿಸಿದ್ರು, SLCಯಲ್ಲಿ 90% ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ನಡೆಸ್ತಾ ಇದ್ರು. ಅದರ ಭಾಗವಾಗಿ ರಂಜಾನ್ ತಿಂಗಳಿನಲ್ಲಿ ಮಸೀದಿಗಳಿಗೆ ಉಚಿತ ಕುಡಿಯುವ ನೀರು ಸಹ ಒದಗಿಸಿದ್ದು, ಬ್ಯಾನರ್ನಲ್ಲಿ ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನದ ಕಾರಣಕ್ಕೆ ಅವರ ಫೋಟೋವನ್ನು ಸಹ ಹಾಕಿಕೊಂಡಿದ್ದಾರೆ. ಹಾಗಾಗಿ ಈ ಫೋಟೋ ಕಾಂಗ್ರೆಸ್ ಮುಖಂಡರು ತಮ್ಮ ಫೌಂಡೇಶನ್ ಮೂಲಕ ಮಸೀದಿಗಳಿಗೆ ಮಾತ್ರ ನೀರು ಒದಗಿಸಿದ್ದೇ ಹೊರತು ಸರ್ಕಾರದ ಯೋಜನೆಯಲ್ಲಿ ಅಲ್ಲ ಮತ್ತು ಸಿದ್ದರಾಮಯ್ಯನವರಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಂ ಈರಣ್ಣನವರು ತಮ್ಮ MECO ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮಾನ್ವಿ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಸಹ ಒದಗಿಸ್ತಾ ಇದ್ದು, ಆ ಆಂಬ್ಯುಲೆನ್ಸ್ ಮೇಲೆಯೂ ಕೂಡ ತಮ್ಮ ಮತ್ತು ಸಿದ್ದರಾಮಯ್ಯನವರ ಫೋಟೋವನ್ನು ಹಾಕಿಕೊಂಡಿರುವುದನ್ನ ಅದೇ ಫೇಸ್ಬುಕ್ ಖಾತೆಯಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ರಂಜಾನ್ ಮಾಸದ ಪ್ರಯುಕ್ತ ಮಸೀದಿಗಳಿಗೆ ಮಾತ್ರ ಉಚಿತ ನೀರು ಸರಬರಾಜು ಎಂಬ ಫೋಟೋ 2017ರದ್ದು ಹೊರತು ಇತ್ತೀಚಿನದಲ್ಲ. ಇದನ್ನ ಹಾಕಿದ್ದು ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಅಲ್ಲ, ಬದಲಿಗೆ ಮಾನ್ವಿಯ ಕಾಂಗ್ರೆಸ್ ಮುಖಂಡ ಗುತ್ತಿಗೆದಾರ ಎಂ ಈರಣ್ಣನವರು. ಅವರು ಮುಸ್ಲಿಮರಿಗೆ ಮಾತ್ರವಲ್ಲದೆ ಎಲ್ಲಾ ಧರ್ಮದ ಬಡವರಿಗೂ ಹಲವಾರು ಸೇವೆಗಳನ್ನ ನೀಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಓಟಿಗಾಗಿ ಒಂದು ಧರ್ಮದ ಓಲೈಕೆ